ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ರೀ. ಯಾಕೆ ಲಕ್ಷ್ಮಿ ಬೇಜಾರು ಮಾಡ್ಕೊಂಡೆ? ಚೇಚೆ ಹಾಗೇನಿಲ್ಲ ರೀ. ಇದನ್ನ ನೋಡಿ ನಿಮ್ಮೂರು, ನಿಮ್ಮನೆ, ನಿಮ್ಮ ಮನೆಯವರೆಲ್ಲ ನೆನಪಾದ್ರು ತಾನೆ? ಇಲ್ಲ ರೀ, ನಾನು ಯಾಕೆ ಅವರನ್ನ ನೆನಪು ಮಾಡ್ಕೋಬೇಕು? ಲಕ್ಷ್ಮಿ, ಹೆಣ್ಮಕ್ಳಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ತವ್ರ ಮನೆ ನೆನಪು ಮಾಡ್ಕೊಂಡಾಗ ಅಷ್ಟೇ ಬರಲ್ಲ. ಹೆಣ್ಮಕ್ಳು ತವ್ರ ಮನೆನ, ಅದರ ನೆನಪನ್ನ ಸದಾ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನೀವು ನಿಮ್ಮ ಪ್ರೀತಿ ಮುಖ್ಯ ಅಂತ ಬಂದ್ಮೇಲೆ ನಾನು ಅದನ್ನೆಲ್ಲ ಯಾವತ್ತೂ ಯೋಚನೆ ಮಾಡಲಿಲ್ಲ. ಹೌದಾ? ಹಾಗಾದ್ರೆ ನಿಂಗೆ ಬೇಜಾರಿಲ್ವಾ? ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಈ ಉತ್ಸವಕ್ಕೆ ಹೋಗೋಣ. ನೀನು ನಿಮ್ಮ ಮನೆ ದೇವ್ರ ದರ್ಶನ ಮಾಡಿ ಎಷ್ಟೋ ವರ್ಷ ಆಗಿದೆ ಅಲ್ವಾ? ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ. ಬೀಗರು ನಮಗೆ ಗೌರವ ಕೊಟ್ಟು ಕರೆದಿದ್ದಾರೆ, ನಾವು ಹೋದ್ರೆ ಅವ್ರಿಗೆ ಖುಷಿನೂ ಆಗುತ್ತೆ. ಹೋಗೋಣವಾ? ಬೇಡ ರೀ, ನನ್ಗೆ ಯಾಕೋ ಹೋಗದೆ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಲಕ್ಷ್ಮಿ? ಅಲ್ಲಿಗೆ ನಿಮ್ಮ ಅಣ್ಣ ಬರ್ತಾನೆ ಅಂತಾನ? ಹೌದು ರೀ, ಆ ದೇವಸ್ಥಾನಕ್ಕೆ ನಮ್ಮ ಅಣ್ಣನೇ ಧರ್ಮಾಧಿಕಾರಿ. ಅದಕ್ಕೋಸ್ಕರನಾದ್ರೂ ಅವನಲ್ಲಿಗೆ ಬಂದೇ ಬರ್ತಾನೆ. ಸುಮ್ಮನೆ ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದಕ್ಕೆಲ್ಲ ನಾನೇ ಯಾಕೆ ದಾರಿ ಮಾಡಿಕೊಡ್ಬೇಕು ಹೇಳಿ? ನೋಡು, ನೀನೇ ಏನನ್ನ ಕಲ್ಪಿಸ್ಕೊಂಡು ಬರಲ್ಲ ಅಂತ ಹೇಳಬೇಡ. ಇಲ್ಲ ರೀ, ನಾವು ಅಲ್ಲಿಗೆ ಹೋದ್ರೆ ಎಲ್ಲರೂ ನಮ್ಮ ಭಾವನನ್ ಮದುವೆ ಬಗ್ಗೆನೇ ವಿಚಾರಿಸ್ತಾರೆ. ಅದಕ್ಕೆ ನನಗೆ ಉತ್ಸವಕ್ಕಿಂತ ಅವಳ ಮದುವೆ ವಿಷಯ ಏನಾಗುತ್ತೋ ಅನ್ನೋದೇ ಯೋಚನೆ ಆಗಿದೆ. ಹೇಗೋ ಭಾವನಾಗೊಂದು ಮದುವೆ ಆಗ್ಬಿಟ್ರೆ ನನ್ಗೆಷ್ಟು ನೆಮ್ಮದಿ ಆಗ್ಬಿಡುತ್ತೆ. ಲಕ್ಷ್ಮಿ, ಈ ಉತ್ಸವದಲ್ಲಿ ವಿಶೇಷ ಪೂಜೆ ಮಾಡ್ಸಕ್ಕೆ ಅಂತ ಒಬ್ರು ಶಾಸ್ತ್ರಿಗಳು ಬರ್ತಾರಂತೆ. ಜನ ಅವ್ರ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನಾವು ಭಾವನನ ಬಗ್ಗೆ ಶಾಸ್ತ್ರಿಗಳೊಂದೊಂದು ಮಾತು ಕೇಳೋಣ. ಅವ್ರು ಏನಾದರೂ ಒಂದು ಪರಿಹಾರ ಹೇಳ್ತಾರೆ. ನಮ್ಮ ಭಾವನೆ ಒಳ್ಳೇದಾಗತ್ತೆ ಅಂದರೆ ನಾನು ಏನು ಪೂಜೆ ಮಾಡ್ಸೋಕ್ಕೂ ಸಿದ್ಧ. ಇದಕ್ಕಾದ್ರೂ ನೀನು ಒಪ್ಕೋತೀಯ ಅಲ್ವಾ? ಆಯ್ತ್ರಿ, ಹೋಗ್ಬರೋಣ. ಅಬ್ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.